ಯಾವ ಹಾಡನ್ನು ಆಯ್ಕೆ ಮಾಡ್ಕೊಂಡಿದೀಯಾ? ಚಿತ್ರ ಸನಾದಿ ಅಪ್ಪಣ್ಣ, ಸಾಹಿತ್ಯ ಶ್ರೀ ಚಿ ಉದಯ್ ಶಂಕರ್, ಸಂಗೀತ ಶ್ರೀ ಜಿ.ಕೆ. ವೆಂಕಟೇಶ್, ಗಾಯಕಿ ಶ್ರೀಮತಿ ಎಸ್ ಜಾನಕಿ ಅವರು. ಏನು ಪಲ್ಲವಿ ಅದು? ಹಾಡು ಕರೆದರೂ ಕೇಳದೆ. ಥ್ಯಾಂಕ್ ಯು. ತಾಯಿ ಭಾರತೀಯೇ, ದೊಡ್ಡ ನಮಸ್ಕಾರ. ಅದ್ಭುತವಾದ ಗಾಯನ. ಈ ಸಂಗೀತದಲ್ಲಿ ಈ ಒಂದು ಆಫ್ಟರ್ ಬೀಟ್ ಬಿಫೋರ್ ಬೀಟ್ ಅಂತ ಒಂದಿರುತ್ತೆ. ತಾಳದ ಬಗ್ಗೆ ಬಹಳ ಅದ್ಭುತವಾದ ಹೇಳ್ತಾ ಇದ್ರೆ ಮಾತ್ರ ಹಾಡೋಕ್ ಸಾಧ್ಯ ಆಗುವಂಥದ್ದು. ಆಮೇಲೆ ಆ ಸ್ವರ ಸಂಚಾರದ ಸುಲಲಿತವಾದ ಹರಿಕೆ ಏನಿದೆ ಅದು ಅದ್ಭುತವಾದ್ದು. ತುಂಬಾ ಸೊಗಸಾಗಿ ಹಾಡಿದ್ಯಾ, ಶುಭವಾಗಿ. ಮೊದಲು ನಮ್ಮ ವಾದ್ಯ ಬೃಂದಕ್ಕೆ ಅಭಿನಂದನೆಗಳು. ಬಿಸ್ಮಿಲ್ಲಾ ಖಾನ್ ಅವರು ಶಹನಾಯಿ ನುಡಿಸಿದ್ದಾರೆ. ಅವರ ಮಗ ತಬ್ಲಾ, ಆಮೇಲೆ ಪ್ರಸಾದ್ ಅಂತ ಒಬ್ಬರು ಸೀನಿಯರ್ ಪ್ರಸಾದ್. ಅದು ಯಾವ ಕಡಿಮೆ ನಾವು ನೋಡ್ಲಿಲ್ಲ, ನೀವೇ ಅದಕ್ಕಿಂತ ಜಾಸ್ತಿಯಾಗಿ ನುಡಿಸಿದ್ದೀರಾ ಅನ್ಸುತ್ತೆ. ಹಾಗೇನೆ ಶಹನಾಯಿ ಪೀಸಸ್
ಅಂಡ್ ಎಲ್ಲರ ಕೋಆರ್ಡಿನೇಷನ್, ಇಟ್ ವಾಸ್ ಸೋ ಬ್ಯೂಟಿಫುಲ್. ನನಗೂ ರೋಮಾಂಚನವಾಯಿತು ನೀವು ಹಾಡುವಾಗ. ಎಷ್ಟು ಸಂಸ್ಕಾರ ತಾಯ ಈ ವಯಸ್ಸಿನಲ್ಲಿ, ನಿನ್ನ ಸಂಗತಿಗಳು, ಶ್ರುತಿ ಶುಭ್ರತೆ, ಕೆಲವು ಎಕ್ಸ್ಪ್ರೆಷನ್ಸ್ ಎಲ್ಲ ಜಾನಕಿ ಅಮ್ಮ ತುಂಬಾ ಅನುಭವಿಸಿ ಹಾಡ್ತಾರೆ. ಅದೆಲ್ಲ ಈ ವಯಸ್ಸಿನಲ್ಲಿ ಅವ್ರು ಇದ್ರೆ ಇಲ್ಲಿಂದ ಜಂಪ್ ಮಾಡಿ ನಿನ್ನ ಹತ್ರ ಬಂದು ನಿನ್ನ ಎಷ್ಟು ಮುತ್ತುಗಳನ್ನು ಕೊಟ್ಟಿರಬಹುದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನಾನು ಈ ಪ್ರೋಗ್ರಾಮ್ ನೋಡೋಕೆ ಅವರಿಗೆ ನಾನು ವಿನಂತಿಗೆ ಮಾಡ್ತೀನಿ. ಏನು ಈ ಚಿಕ್ಕ ವಯಸ್ಸಿನಲ್ಲಿ ಇಂತಹ ಸರಸ್ವತಿ ಕಟಾಕ್ಷ ಅನ್ನೋದು, ನಾವೆಲ್ಲರೂ ಕೂಡ ಧನ್ಯರು. ಭಗವಂತರ ಕಟಾಕ್ಷ ಯಾವಾಗಲೂ ಇರಲಿ, ಆಯುಷನ್ನು ಆರೋಗ್ಯವನ್ನು ಕೊಡಲಿ ಭಗವಂತರು. ಇನ್ನು ನಮ್ಮ ನಾಡಿನ ಖ್ಯಾತಿಯನ್ನು ಸಂಗೀತ ಪರವಾಗಿ, ಸಾಹಿತ್ಯ ಪರವಾಗಿ ಇನ್ನು ಮುಂದಕ್ಕೆ ನಿನ್ನ ಕೈನಲ್ಲಿ ಒಂದು ಬಾವುಟ ಮೂಲಕ ನೀವು ತಗೊಂಡು ಹೋಗ್ಬೇಕಮ್ಮ. ಗಾಡ್ ಬ್ಲೆಸ್ ಯು, ಆಲ್ ದಿ ಬೆಸ್ಟ್. ಭಾರತಿ, ತುಂಬಾ ಅದ್ಭುತವಾಗಿ ಹಾಡಿದೆ. ಆಮೇಲೆ ಈ ಸನಾದಿ ಅಪ್ಪಣ್ಣ ಅಂದ ತಕ್ಷಣನೇ ನನಗೊಂದು ನೆನಪಾಯ್ತು. ಬಿಸ್ಮಿಲ್ಲಾ ಖಾನ್ ಅವರು ಅದರಲ್ಲಿ ಶಹನಾಯಿ ನುಡಿಸಿದ್ದಾರೆ. ಅವರನ್ನ ಈ ಚಿತ್ರಕ್ಕೆ ಬನ್ನಿ ಸರ್ ಅಂತ ಹೇಳೋಕ್ ಹೋದಾಗ ನಿರ್ದೇಶಕರು ಮತ್ತು